ನಮಸ್ಕಾರ. ಇವತ್ತು ನಾವು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಒಂದು ಸಂದೇಶದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಆದರೆ ಇದು ಎಲ್ಲೋ ಒಂದು ದೊಡ್ಡ ರಾಜಸಭೆಯಲ್ಲಾಗ್ಲಿ ಅಥವಾ ಪ್ರಸಿದ್ಧ ನಗರದ ದೇವಸ್ಥಾನದಲ್ಲಾಗ್ಲಿ ಘೋಷಣೆ ಆಗಿದ್ದಲ್ಲ. ಖಂಡಿತ ಇಲ್ಲ. ಬದಲಾಗಿ ಗಲಿಲೇಯದ ಒಂದು ಸಣ್ಣ, ಬಹುತೇಕ ಅಪ್ರಮುಖ ಹಳ್ಳಿಯಾದ ನಜರೇತಿನಲ್ಲಿ. ಹೌದು, ಅಲ್ಲಿ ಒಬ್ಬ ಸಾಮಾನ್ಯ ಯುವತಿಗೆ ದೇವದೂತನೊಬ್ಬನು ತಂದ ಸಂದೇಶ ಇದು. ಆ ದೃಶ್ಯವನ್ನು ಕಲ್ಪಿಸಿಕೊಂಡ್ರೆ ಇವತ್ತಿಗೂ ಆಶ್ಚರ್ಯ ಆಗತ್ತೆ ಅಲ್ವಾ? ಜಗತ್ತಿನ ಅತಿ ಮಹತ್ವದ ಘಟನೆಗಳು ಯಾವಾಗ್ಲೂ ಹೀಗೆ ದೊಡ್ಡ ಸದ್ದುಗದ್ದಲವಿಲ್ಲದೆ ಅತಿ ಸಾಮಾನ್ಯ ಸ್ಥಳಗಳಲ್ಲಿ ಸಾಮಾನ್ಯ ಜನರ ಮೂಲಕವೇ ಶುರುವಾಗುತ್ತವೆ. ಸರಿಯಾಗಿ ಹೇಳಿದ್ರಿ. ನಾವು ಇಂದು ಲೂಕನ ಸುವಾರ್ತೆಯ ಮೊದಲನೇ ಅಧ್ಯಾಯದ 26ರಿಂದ 38ನೇ ವಚನಗಳ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಇದನ್ನು ಸಾಂಪ್ರದಾಯಿಕವಾಗಿ ಮಂಗಲವಾರ್ತೆ ಅಥವಾ ದಿ ಅನನ್ಸಿಯೇಷನ್ ಅಂತ ಕರೆಯುತ್ತಾರೆ. ಹೌದು, ಆದರೆ ಇದನ್ನ ಕೇವಲ ಒಂದು ಘಟನೆಯಾಗಿ ನೋಡೋದು ಬೇಡ, ಬದಲಾಗಿ ಇಡೀ ಚರ್ಚೆಯನ್ನ ಒಂದು ಮುಖ್ಯ ಪ್ರಶ್ನೆಯ ಸುತ್ತ ನೋಡೋಣ. ಓಕೆ, ಹೇಳಿ. ಎಲ್ಲವನ್ನೂ ಕಳೆದುಕೊಳ್ಳುವ ಸಾಧ್ಯತೆ ಇರುವಾಗ ನಮ್ಮ ಜೀವನವನ್ನೇ ಬುಡಮೇಲು ಮಾಡುವ ಒಂದು ದೈವಿಕ ಯೋಜನೆಗೆ ಸರಿಯಂತ ಹೇಳಲು ಏನು ಬೇಕು? ಆಹಾ, ಅದ್ಭುತವಾದ ಪ್ರಶ್ನೆ. ಯಾಕಂದ್ರೆ ಮರಿಯಳ ಉತ್ತರವಾದ ಆಗಲಿ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದೊಂದು ಕ್ರಾಂತಿಕಾರಿ ನಿರ್ಧಾರ. ಆ ನಿರ್ಧಾರದ ಹಿಂದಿನ ಒತ್ತಡ, ನಂಬಿಕೆ ಮತ್ತು ಧೈರ್ಯವನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ. ಬನ್ನಿ, ಆ ಕ್ಷಣವನ್ನ ಒಮ್ಮೆ ಪುನಃ ನೋಡೋಣ. ಹಾಗಾದ್ರೆ ಕಥೆಯ ಹಿನ್ನೆಲೆಯಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ಎಲಿಜಬೆತ್ತಳು ಗರ್ಭಿಣಿಯಾಗಿ 6 ತಿಂಗಳಾಗಿತ್ತು. ಆ ಸಮಯದಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಕಳುಹಿಸಿದ್ರು. ಗಲಿಲೇಯದ ನಜರೇತಿನಲ್ಲಿದ್ದ ಮರಿಯಳೆಂಬ ಕನ್ನಿಕೆಯ ಬಳಿಗೆ. ಆಕೆಗೆ ದಾವೀದನ ವಂಶದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಈ ಸ್ಥಳದ ಆಯ್ಕೆಯಲ್ಲೇ ಒಂದು ದೊಡ್ಡ ಸಂದೇಶ ಅಡಗಿದೆ ಅನ್ನುಸ್ತೆ. ಖಂಡಿತವಾಗಿಯೂ. ಇದಕ್ಕೂ ಸ್ವಲ್ಪ ಮುಂಚಿನ ಘಟನೆಯನ್ನ ನೆನಪಿಸಿಕೊಳ್ಳಿ. ಸ್ನಾನಿಕ ಯೋವಾನ್ನನ ಜನನದ ಸಂದೇಶ ಎಲ್ಲಿ ಸಿಕ್ಕಿತ್ತು? ಯೆರೂಸಲೇಮಿನ ಭವ್ಯ ದೇವಾಲಯದಲ್ಲಿ. ಹೌದು, ಯಹೂದ್ಯರ ಧಾರ್ಮಿಕ ಕೇಂದ್ರದಲ್ಲಿ, ಒಬ್ಬ ಹಿರಿಯ ಯಾಜಕನಾದ ಜಕರಿಯನಿಗೆ. ಅದು ಅಧಿಕಾರದ ಕೇಂದ್ರ. ಆದರೆ ಮಾನವಕುಲದ ರಕ್ಷಕನ ಜನನದ ಸಂದೇಶ ಅದು ಸಿಕ್ಕಿದ್ದು ನಜರೇತಿನಲ್ಲಿ. ಆ ಕಾಲದಲ್ಲಿ ನಜರೇತಿನಿಂದ ಒಳ್ಳೆಯದೇನಾದ್ರೂ ಬರಲು ಸಾಧ್ಯವೇ ಅಂತ ಕೇಳುವಷ್ಟು ತಿರಸ್ಕಾರಕ್ಕೆ ಒಳಗಾಗಿದ್ದ ಊರದು. ಅಂದ್ರೆ ದೇವರ ಆಯ್ಕೆ ಕೇವಲ ಸಾಮಾನ್ಯರ ಮೇಲಿನ ಕೃಪೆ ಅಷ್ಟೇ ಅಲ್ಲ, ಅದೊಂದು ಘೋಷಣೆ. ಹೌದು, ಶಕ್ತಿ ಕೇಂದ್ರಗಳ ವಿರುದ್ಧದ ಒಂದು ಮೌನವಾದ ಘೋಷಣೆಯಂತಿತ್ತು. ಸರಿಯಾಗಿ ಹೇಳಿದ್ರಿ. ಯೆರೂಸಲೇಮಿನ ದೇವಾಲಯ ಮತ್ತು ರಾಜಕೀಯ ಅಧಿಕಾರವನ್ನೆಲ್ಲ ಬದಿಗೊತ್ತಿ ದೇವರು ನಜರೇತಿನ ಅನಾಮಧೇಯತೆಯನ್ನ ತನ್ನ ವೇದಿಕೆಯನ್ನಾಗಿ ಮಾಡಿಕೊಂಡ್ರು. ಇದು ನಿಜವಾದ ಅಧಿಕಾರ ಕೇಂದ್ರದಿಂದ ಬರೋಲ್ಲ, ಬದಲಾಗಿ ಅಂಚಿನಿಂದ ಬರುತ್ತೆ ಅನ್ನೋದಕ್ಕೆ ಒಂದು ದೈವಿಕ ಪುರಾವೆ. ದೇವರು ಜಗತ್ತನ್ನ ಬದಲಾಯಿಸಲು ಹೊರಟಾಗ ಶಕ್ತಿಶಾಲಿಗಳ ಕದ ತಟ್ಲಿಲ್ಲ, ವಿನೀತಿಯ ಬಾಗಿಲನ್ನು ತೆರೆದನು. ಹೌದು. ಈ ಅನಿರೀಕ್ಷಿತ ಸ್ಥಳಕ್ಕೆ ಬಂದ ದೇವದೂತನು ನೀಡುವ ಶುಭಾಶಯ ಇದೆಯಲ್ಲ, ಅದು ಇನ್ನೂ ಅಸಾಮಾನ್ಯವಾಗಿತ್ತು. ದೈವಾನುಗ್ರಹ ಭರಿತಳೇ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಅಂತ ಹೇಳಿದ. ಇದನ್ನು ಕೇಳಿ ಮರಿಯಳು ದೇವದೂತನನ್ನು ನೋಡಿ ಭಯಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ಆ ಶುಭಾಶಯದಿಂದಲೇ ತಬ್ಬಿಬ್ಬಾದಳು ಅಂತ ಬರೆಯಲಾಗಿದೆ. ಯಾಕೆ ಹೀಗೆ? ಇದು ಬಹಳ ಸೂಕ್ಷ್ಮವಾದ ಅಂಶ. ನೋಡಿ, ಅವಳು ದೇವದೂತನನ್ನು ನೋಡಿ ಬೆಚ್ಚಿಬೀಳಿಲ್ಲ. ಅವಳು ಗಲಿಬಿಲಿಗೊಂಡಿದ್ದು ಆ ಮಾತುಗಳಿಂದ. ಇದಂತ ಶುಭಾಶಯ ಅಂತ ಅವಳು ಯೋಚಿಸಿದಳು. ಹೌದು, ದೈವಾನುಗ್ರಹ ಭರಿತಳೆ ಅನ್ನೋದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ಕೆಕಾರಿಟೋಮೆನೆ ಅಂತ ಒಂದು ಪದ ಇದೆ. ಅದರರ್ಥ ಈಗಾಗ್ಲೇ ಕೃಪೆಯಿಂದ ತುಂಬಿರುವವಳೇ ಅಥವಾ ಅತ್ಯಂತ ಅನುಗ್ರಹ ಪಡೆದವಳೇ ಅಂತ. ಓಹೋ. ಅದು ಅವಳ ಹೆಸರಲ್ಲ, ಬದಲಾಗಿ ಅವಳ ಸ್ಥಿತಿಯನ್ನ, ಅವಳ ಮಾನ್ಯತೆಯನ್ನ ವರ್ಣಿಸುವ ಒಂದು ಬಿರುದು. ಅಂದ್ರೆ ದೇವದೂತ ಸಂದೇಶ ಕೊಡುವ ಮೊದಲೇ ದೇವರು ಅವಳನ್ನ ಆರಿಸ್ಕೊಂಡು ತನ್ನ ಕೃಪೆಯಿಂದ ತುಂಬಿದ್ದಾನೆ ಅಂತ ಆ ಒಂದು ಪದ ಸೂಚಿಸುತ್ತಿತ್ತು. ಅವಳ ಗಲಿಬಿಲಿಗೆ ಕಾರಣ ತಾನು ಯಾರು ಅನ್ನೋದರ ಬಗ್ಗೆ ಅವಳಿಗಿದ್ದ ಕಲ್ಪನೆಗೂ ದೇವರವಳನ್ನ ಹೇಗೆ ನೋಡ್ತಿದ್ದಾನೆ ಅನ್ನೋದರ ನಡುವಿನ ಅಂತರ. ನಿಖರವಾಗಿ, ನಾನೊಬ್ಬ ಸಾಮಾನ್ಯ ಹುಡುಗಿ, ನನಗೇಕೆ ಇಂಥ ದೊಡ್ಡ ಬಿರುದು ಅನ್ನೋ ಆಘಾತ ಅದು. ಇದು ದೇವದೂತನ ಮಾತುಗಳ ಭಾರವನ್ನ ಅವಳಿಗೆ ಮನವರಿಕೆ ಮಾಡಿಕೊಟ್ಟ ಮೊದಲ ಕ್ಷಣ. ಈ ಶುಭಾಶಯದ ನಂತರ ದೇವದೂತನು ಮುಖ್ಯ ವಿಷಯಕ್ಕೆ ಬರ್ತಾನೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆದರೆ ಆತನು ಮುಂದೆ ಹೇಳುವ ಮಾತುಗಳು ಕೇವಲ ಮರಿಯಳ ಬದುಕನಲ್ಲ, ಇಡೀ ಯಹೂದಿ ಇತಿಹಾಸದ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡುವಂತಿತ್ತು. ಹೌದು. ಆತನು ಯೇಸುವಿಗೆ 4 ಪ್ರಮುಖ ಬಿರುದುಗಳನ್ನೇ ನೀಡುತ್ತಾನೆ. ಹೌದು.
ಮತ್ತು ಆ 4 ಬಿರುದುಗಳು ಕೇವಲ ಹೊಗಳಿಕೆ ಮಾತುಗಳಲ್ಲ, ಅವು ಸ್ಫೋಟಕ ದೈವಶಾಸ್ತ್ರೀಯ ಘೋಷಣೆಗಳು. ಹೇಳಿ. ಯೇಸು ಎಂಬ ಹೆಸರಲ್ಲೇ ರಕ್ಷಕ ಅಂತ ಅರ್ಥ ಇದೆ. ಮಹಾಪುರುಷನು ಅನ್ನೋದು ಆತನು ಯೋವಾನನಿಗಿಂತಲೂ ಶ್ರೇಷ್ಠ ಅಂತ ಸೂಚಿಸುತ್ತೆ. ಪರಾತ್ಪರ ದೇವರ ಪುತ್ರ ಅನ್ನೋದು ಆತನ ದೈವಿಕ ಮೂಲವನ್ನ ನೇರವಾಗಿ ಘೋಷಿಸುತ್ತೆ. ಆದ್ರೆ ಎಲ್ಲಗಿಂತ ಮುಖ್ಯವಾದದ್ದು ಮುಂದಿನ ಮಾತು, ಪಿತಾಮಹ ದಾವೀದರಸನ ಸಿಂಹಾಸನ. ಈ ಒಂದು ಮಾತು ಸಾವಿರಾರು ವರ್ಷಗಳ ನಿರೀಕ್ಷೆಯ ಭಾರವನ್ನು ಹೊತ್ತಿದೆಲ್ವಾ? ಖಂಡಿತ. ಸುಮಾರು 1000 ವರ್ಷಗಳ ಹಿಂದೆ 2 ಸ್ಯಾಮುವೆಲ್ 7ನೇ ಅಧ್ಯಾಯದಲ್ಲಿ ದೇವರು ರಾಜ ದಾವೀದನಿಗೆ ನಿನ್ನ ರಾಜ್ಯವು ಶಾಶ್ವತವಾಗಿ ನಿಲ್ಲುವುದು ಅಂತ ಒಂದು ವಾಗ್ದಾನ ಮಾಡಿದ್ದನು. ಅಂದಿನಿಂದ ಯಹೂದಿಗಳು ದಾವೀದನ ವಂಶದಲ್ಲಿ ಒಬ್ಬ ಮೆಸ್ಸಿಯನು ಅಂದ್ರೆ ಒಬ್ಬ ರಾಜ ಹುಟ್ಟಿ ಬಂದು ತಮ್ಮನ್ನ ಆಳುತ್ತಾನೆ ಅಂತ ಕಾಯ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಏನದು? ಆ ಮೆಸ್ಸಿಯಾ ಅನ್ನೋ ಕಲ್ಪನೆಯೇ ವಿಭಜನೆಗೊಂಡಿತ್ತು. ಅಂದ್ರೆ ಕೆಲವರು ರೋಮನ್ನರನ್ನ ಓಡಿಸಿ ರಾಜಕೀಯ ಸ್ವಾತಂತ್ರ್ಯ ತರುವ ಒಬ್ಬ ಸೇನಾ ನಾಯಕನನ್ನ ನಿರೀಕ್ಷಿಸುತ್ತಿದ್ದರು. ಓಕೆ. ಇನ್ನು ಕೆಲವರು ಧರ್ಮವನ್ನ ಶುದ್ಧೀಕರಿಸುವ, ದೇವಾಲಯದ ಆರಾಧನೆಯನ್ನ ಪುನಃಸ್ಥಾಪಿಸುವ ಒಬ್ಬ ಯಾಜಕ ರಾಜನನ್ನ ಬಯಸುತ್ತಿದ್ದರು. ಇನ್ನು ಕೆಲವರು ಪ್ರವಾದಿಯಂತಹ ವ್ಯಕ್ತಿಗಾಗಿ ಕಾಯ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅವರದೇ ಆದ ಮೆಸ್ಸಿಯನ ಕಲ್ಪನೆ ಇತ್ತು. ಹಾಗಾದ್ರೆ ದೇವದೂತನು ಹೇಳಿದ ದಾವೀದನ ಸಿಂಹಾಸನ ಮತ್ತು ಅಂತ್ಯವಿಲ್ಲದ ರಾಜ್ಯ ಅನ್ನೋ ಮಾತುಗಳು ಈ ಎಲ್ಲಾ ರಾಜಕೀಯ ನಿರೀಕ್ಷೆಗಳನ್ನ ಮೀರಿ ಒಂದು ಆಧ್ಯಾತ್ಮಿಕ ಆಯಾಮವನ್ನ ಸೂಚಿಸ್ತಿತ್ತ? ಅದೇ ಇಲ್ಲಿರೋ ಕುತೂಹಲಕಾರಿ ಅಂಶ. ಅದು ಅಂದಿನ ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗಿತ್ತೇನೋ? ಹೌದು. ದೇವದೂತನ ಮಾತುಗಳು ಅವರ ನಿರೀಕ್ಷೆಗಳನ್ನ ಪೂರೈಸುವಂತೆಯೂ ಇದ್ದವು, ಆದ್ರೆ ಅದೇ ಸಮಯದಲ್ಲಿ ಅವುಗಳನ್ನ ಮೀರಿದಂತೆಯೂ ಇದ್ದವು. ಅಂತ್ಯವಿಲ್ಲದ ರಾಜ್ಯ ಅನ್ನೋದು ಯಾವುದೇ ಐಹಿಕ ಸಾಮ್ರಾಜ್ಯಕ್ಕೆ ಸರಿಹೊಂದುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಆಧ್ಯಾತ್ಮಿಕ ರಾಜ್ಯದ ಮುನ್ಸೂಚನೆಯಾಗಿತ್ತು. ಮರಿಯಳ ಮುಂದೆ ಅನಾವರಣಗೊಳ್ಳುತ್ತಿದ್ದುದು ಕೇವಲ ಒಂದು ಮಗುವಿನ ಜನನವಲ್ಲ, ಅದು ಒಂದು ಹೊಸ ಯುಗದ ಆರಂಭದ ಘೋಷಣೆಯಾಗಿತ್ತು. ಇದೆಲ್ಲವನ್ನೂ ಕೇಳಿದ ಮರಿಯಳ ಪ್ರತಿಕ್ರಿಯೆ ಅತ್ಯಂತ ಸಹಜ ಮತ್ತು ಪ್ರಾಮಾಣಿಕವಾಗಿತ್ತು. ಅವಳು ಕೇಳಿದಳು, ಇದು ಆಗುವುದಾದ್ರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಜಕರಿಯನ ಪ್ರಶ್ನೆಗೂ ಮರಿಯಳ ಪ್ರಶ್ನೆಗೂ ಇರೋ ವ್ಯತ್ಯಾಸ ನನಗೆ ಯಾವಾಗಲೂ ಗೊಂದಲ ಮೂಡಿಸುತ್ತಿತ್ತು. ಎರಡೂ ಇದು ಹೇಗೆ ಸಾಧ್ಯ ಅಂತಲೇ ಕೇಳದಂತಿದೆ. ಹೌದು. ಆದ್ರೆ ಒಂದಕ್ಕೆ ಶಿಕ್ಷೆ, ಇನ್ನೊಂದಕ್ಕೆ ಉತ್ತರ. ಯಾಕೆ ಹೀಗೆ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಉತ್ತರ ಇರೋದು ಅವರ ಪ್ರಶ್ನೆಗಳ ಹಿಂದಿನ ಮನೋಭಾವದಲ್ಲಿ. ಓಕೆ. ಜಕರಿಯನು ದೇವಾಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತು ಇದು ಸಾಧ್ಯವೇ ಅಂತ ಕೇಳಿದ. ಅವನ ಪ್ರಶ್ನೆಯಲ್ಲಿ ದೇವರ ಶಕ್ತಿಯ ಬಗ್ಗೆಯೇ ಸಂದೇಹವಿತ್ತು. ನಾನು ಮುದುಕ, ನನ್ನ ಹೆಂಡತಿ ಬಂಜೆಯಾಗಿದ್ದಾಳೆ, ನೀನು ಹೇಳೋದು ಅಸಾಧ್ಯ ಅನ್ನೋ ಅಪನಂಬಿಕೆಯದು. ಅದು ದೇವರ ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡುವಂತಿತ್ತು. ಖಂಡಿತ. ಆದ್ರೆ ಮರಿಯಳ ಪ್ರಶ್ನೆ ಬೇರೆ. ಅವಳು ಇದು ಸಾಧ್ಯವೇ ಅಂತ ಕೇಳಲಿಲ್ಲ, ಅವಳು ಇದು ಹೇಗೆ ಸಾಧ್ಯ ಅಂತ ಕೇಳಿದ್ಲು. ಅವಳು ದೇವರ ವಾಗ್ದಾನವನ್ನು ಒಪ್ಪಿಕೊಂಡಿದ್ಲು, ಆದ್ರೆ ಅದರ ಪ್ರಕ್ರಿಯೆಯನ್ನ ತಿಳಿಯಲು ಬಯಸಿದ್ಲು. ಅವಳ ಪ್ರಶ್ನೆಯಲ್ಲಿ ಸಂದೇಹವಿರಲಿಲ್ಲ, ಬದಲಾಗಿ ನಂಬಿಕೆಯಿಂದ ಕೂಡಿದ ಕುತೂಹಲವಿತ್ತು. ಅದು ನಂಬಿಕೆಯೂ ತಿಳುವಳಿಕೆಯನ್ನು ಹುಡುಕುವ ಪ್ರಶ್ನೆಯಾಗಿತ್ತು. ಹೌದು. ಅದಕ್ಕಾಗಿಯೇ ಅವಳಿಗೆ ಶಿಕ್ಷೆ ಆಗ್ಲಿಲ್ಲ, ಬದಲಾಗಿ ವಿವರಣೆ ಸಿಕ್ಕಿತು. ಮತ್ತು ಆ ವಿವರಣೆ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಮಾತುಗಳು ಹಳೇ ಒಡಂಬಡಿಕೆಯ ಸೃಷ್ಟಿಯ ಕಥೆಯನ್ನ ನೆನಪಿಸುತ್ತವೆ. ಆದಿಕಾಂಡದಲ್ಲಿ ದೇವರಾತ್ಮನು ಜಲರಾಶಿಯ ಮೇಲೆ ಚಲಿಸುತ್ತಿದ್ದನು ಅಂತ ಇದೆಯಲ್ಲ. ಹೌದು ಹೌದು. ಇಲ್ಲಿಯೂ ಕೂಡ ಪವಿತ್ರಾತ್ಮನ ಶಕ್ತಿಯಿಂದ ಒಂದು ಹೊಸ ಸೃಷ್ಟಿ, ಮಾನವ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದ ಒಂದು ಘಟನೆ ನಡೆಯಲಿದೆ ಅಂತ ದೂತನು ವಿವರಿಸುತ್ತಾನೆ. ಇದು ಸಂಪೂರ್ಣವಾಗಿ ದೇವರ ಸೃಜನಶೀಲ ಶಕ್ತಿಯಿಂದ ಆಗುವ ಪವಾಡ. ಅವಳ ನಂಬಿಕೆಯನ್ನ ಮತ್ತಷ್ಟು ದೃಢಪಡಿಸಲು ದೇವದೂತನು ಇನ್ನೊಂದು ಪುರಾವೆಯನ್ನ ಕೊಡುತ್ತಾನೆ. ಅದು ಆಕಾಶದಲ್ಲಿ ಕಾಣೋ ಅದ್ಭುತ ಸಂಕೇತವಲ್ಲ, ಬದಲಿಗೆ ಅವಳದೇ ಸಂಬಂಧಿಯ ಜೀವನದಲ್ಲಿ ನಡೆದ ಘಟನೆ. ಇದು ದೇವರ ಕಾರ್ಯವಿಧಾನದ ಸೌಂದರ್ಯ. ಆತನು ಮರಿಯಳಿಗೆ ಹೇಳಿದ, ನಿನ್ನ ಸಂಬಂಧಿಗಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರು ಅವಳಿಗೆ ಒಂದು ವೈಯಕ್ತಿಕ ಸಂಬಂಧಾಧಾರಿತ ಪುರಾವೆಯನ್ನ ಕೊಟ್ಟನು. ನಿನಗೆ ಅನುಮಾನವಿದ್ರೆ
ಹೋಗು ನೋಡು, ನಿನ್ನ ಸ್ವಂತ ಕುಟುಂಬದಲ್ಲೇ ನನ್ನ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೇಳಿದ ಹಾಗೆ. ಎಕ್ಸಾಕ್ಟ್ಲಿ. ಹ. ಇದು ಅವಳ ನಂಬಿಕೆಯನ್ನ ಅಮೂರ್ತತೆಯಿಂದ ವಾಸ್ತವಕ್ಕೆ ತಂದಿತು. ಮತ್ತು ಆ ಪುರಾವೆ ನಂತರ ಬರುವ ವಾಕ್ಯ ಅದು ಇಡೀ ಸಂಭಾಷಣೆಯ ಸಾರಾಂಶದಂತಿದೆ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಜ. ಈ ಮಾತನ್ನು ಕೇಳಿದ ನಂತರ ಮರಿಯಳ ಮುಂದೆ ಇದ್ದದ್ದು ಒಂದೇ ಆಯ್ಕೆ, ತರ್ಕವನ್ನು ಮೀರಿ ನಂಬಿಕೆಯ ಜಿಗಿತವನ್ನು ಮಾಡೋದು. ಅವಳ ಜಿಗಿತವನ್ನು ಮಾಡಿದ್ಲು. ಅವಳ ಅಂತಿಮ ಪ್ರತಿಕ್ರಿಯೆ, ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ಮನಗಾಗಲಿ. ಈ ಒಂದು ವಾಕ್ಯದಲ್ಲಿ ಎಷ್ಟು ದೊಡ್ಡ ನಂಬಿಕೆ, ಸಮರ್ಪಣೆ, ಧೈರ್ಯ ಎಲ್ಲ ಅಡಗಿದೆ. ಆದ್ರೆ ನಾನು ಈ ಭಾಗವನ್ನು ಓದುವಾಗಲೆಲ್ಲ ಅವಳ ಧೈರ್ಯವನ್ನ ನೆನೆದು ಒಂದು ಕ್ಷಣ ಸುಮ್ಮನಾಗ್ತೇನೆ. ನಿಶ್ಚಿತಾರ್ಥವಾದ ಹುಡುಗಿ, ಆ ಸಮಾಜದಲ್ಲಿ ಅವಳ ಮುಂದಿದ್ದ ಅಪಾಯವನ್ನ ನಾವು ಇವತ್ತಿನಿಂದ ಊಹಿಸಲು ಸಾಧ್ಯವಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಳ ಸರಿ ಅನ್ನೋ ಉತ್ತರ ಅವಳನ್ನ ಸಾವಿನ ದವಡೆಗೆ ತಳ್ಳುವ ಸಾಧ್ಯತೆ ಇತ್ತು. ಹೌದು. ನಿಶ್ಚಿತಾರ್ಥವಾದ ಹುಡುಗಿ ಬೇರೆ ಪುರುಷನಿಂದ ಗರ್ಭಿಣಿಯಾಗಿದ್ದಾಳೆಂದು ತಿಳಿದ್ರೆ ಧರ್ಮಶಾಸ್ತ್ರದ ಪ್ರಕಾರ ಅವಳನ್ನ ಕಲ್ಲೆಸೆದು ಕೊಲ್ಲಬಹುದಿತ್ತು. ಕನಿಷ್ಠ ಪಕ್ಷ ಜೋಸೆಫನು ಅವಳನ್ನ ತ್ಯಜಿಸಿ ಸಮಾಜದಲ್ಲಿ ಅವಮಾನಕ್ಕೆ ಗುರಿಪಡಿಸಬಹುದಿತ್ತು. ಅವಳ ಜೀವನ, ಅವಳ ಗೌರವ, ಅವಳ ಭವಿಷ್ಯ ಎಲ್ಲವೂ ಪಣದಲ್ಲಿತ್ತು. ಹಾಗಾದ್ರೆ ನಮ್ಮ ಆರಂಭದ ಪ್ರಶ್ನೆಗೆ ಹಿಂತಿರುಗೋಣ. ಇದೆಲ್ಲವನ್ನು ತಿಳಿದಿದ್ರೂ ಆ ಯೋಜನೆಗೆ ಸರಿ ಅಂತ ಹೇಳಲು ಅವಳಿಗೆ ಏನು ಶಕ್ತಿ ನೀಡಿತು? ನನ್ಗನಿಸುವಂತೆ ಈ ಘಟನೆಯಿಂದ ನಾವು 3 ಪ್ರಮುಖ ಪಾಠಗಳನ್ನು ಕಲಿಬಹುದು. ಅದು ಈ ಪ್ರಶ್ನೆಗೆ ಉತ್ತರಿಸುತ್ತೆ. ಓಕೆ. ಮೊದಲನೆಯದು, ನಾವು ಈಗಾಗಲೇ ಚರ್ಚಿಸಿದ ಹಾಗೆ ಅಧಿಕಾರವು ಅಂಚಿನಿಂದ ಬರುತ್ತದೆ. ಮರಿಯಳು ತಾನು ಸಾಮಾನ್ಯಳೋ ಅಪ್ರಮುಖಳೋ ಅಂತ ತಿಳಿದಿದ್ಲು. ಅದಕ್ಕೆ ದೇವರ ಕೃಪೆ ತನ್ನ ಯೋಗ್ಯತೆಯಿಂದಲ್ಲ, ಬದಲಾಗಿ ದೇವರ ಉಚಿತವಾದ ಕೊಡುಗೆ ಅಂತ ಅವಳು ಗ್ರಹಿಸಿದ್ಲು. ಆ ವಿನೀತಿಯೇ ಅವಳನ್ನು ದೇವರ ಯೋಜನೆಗೆ ತೆರೆದುಕೊಳ್ಳುವಂತೆ ಮಾಡಿತು. ಎರಡನೆಯದು, ಅಸಾಧ್ಯವೆನಿಸಿದ್ದರಲ್ಲಿ ಧೈರ್ಯ. ಮರಿಯಳ ಪ್ರಶ್ನೆ, ಇದು ಹೇಗೆ ಸಾಧ್ಯ ಅನ್ನೋದು ನಮ್ಮ ಜೀವನದ ಅನೇಕ ಸವಾಲುಗಳಲ್ಲಿ ನಮ್ಮ ಪ್ರಶ್ನೆಯೂ ಆಗಿರುತ್ತೆ ಅಲ್ವಾ? ಖಂಡಿತ. ನಮ್ಮ ಕೆಲಸ, ಆರೋಗ್ಯ ಅಥವಾ ಸಂಬಂಧಗಳ ವಿಷಯದಲ್ಲಾಗಿರಬಹುದು. ಆ ಸಂದರ್ಭಗಳಲ್ಲಿ ನಮ್ಮ ತರ್ಕದ ಗೋಡೆಗಳು ಎದ್ದು ನಿಲ್ತವೆ. ಹೌದು. ಮತ್ತು ಅದಕ್ಕೆ ಉತ್ತರವೂ ಅದೇ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದು ಕೇವಲ ಒಂದು ಸಮಾಧಾನದ ಮಾತಲ್ಲ, ಇದು ಒಂದು ವಾಸ್ತವ. ಎಲಿಜಬೆತಳ ಗರ್ಭಧಾರಣೆ ಮರಿಯಳಿಗೆ ಒಂದು ಜೀವಂತ ಪುರಾವೆಯಾಗಿತ್ತು. ನಮ್ಮ ಜೀವನದಲ್ಲಿಯೂ ದೇವರು ಹಿಂದೆ ಮಾಡಿದ ಕಾರ್ಯಗಳನ್ನು ನೆನಪಿಸಿಕೊಳ್ಳುವುದು ನಮ್ಮ ಮುಂದಿನ ಅಸಾಧ್ಯತೆಗಳನ್ನು ಎದುರಿಸಲು ನಂಬಿಕೆಯನ್ನ ನೀಡುತ್ತೆ. ಹೌದು. ಮತ್ತು 3ನೆಯ ಪಾಠ, ಶರಣಾಗತಿಯಲ್ಲಿ ಅಡಗಿರುವ ಕ್ರಾಂತಿಕಾರಿ ಶಕ್ತಿ. ಮರಿಯಳ ಪ್ರತಿಕ್ರಿಯೆ, ನೀವು ಹೇಳಿದಂತೆ ನನಗಾಗಲಿ ಅನ್ನೋದು ಒಂದು ನಿಷ್ಕ್ರಿಯ ಒಪ್ಪಿಗೆಯಾಗಿರಲಿಲ್ಲ. ಖಂಡಿತವಾಗಿಯೂ ಅಲ್ಲ. ಅದೊಂದು ಸಕ್ರಿಯ, ಧೈರ್ಯಶಾಲಿ ನಿರ್ಧಾರ. ನನ್ನ ಜೀವನದ ಯೋಜನೆಗಳು, ನನ್ನ ನಿರೀಕ್ಷೆಗಳು, ನನ್ನ ಸುರಕ್ಷತೆ ಎಲ್ಲವನ್ನೂ ಬದಿಗಿಟ್ಟು ನಿನ್ನ ಯೋಜನೆಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಅಂತ ಹೇಳಿದಳು. ಅದು ದೇವರ ಯೋಜನೆಯಲ್ಲಿ ಸಹಪಾಲುದಾರಳಾಗುವ ನಿರ್ಧಾರವಾಗಿತ್ತು. ಆ ವಿಧೇಯತೆಯೇ ಜಗತ್ತಿಗ ರಕ್ಷಕನನ್ನು ತಂದಿತು. ನಿಜ. ನಮ್ಮ ಸಣ್ಣ ವಿಧೇಯತೆಯ ಕಾರ್ಯಗಳು ಕೂಡ ನಾವು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಪರಿಣಾಮಗಳನ್ನು ಬೀರಬಲ್ಲವು. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ, ಮಂಗಲ ವಾರ್ತೆಯು ಕೇವಲ ಒಂದು ಪವಾಡದ ಕಥೆಯಲ್ಲ. ಅಲ್ಲವೇ ಅಲ್ಲ. ಅದು ಅಧಿಕಾರದ ಕೇಂದ್ರಗಳನ್ನು ಬದಿಗೊತ್ತಿ ಅಂಚಿನಲ್ಲಿರುವವರನ್ನು ದೇವರು ಹೇಗೆ ಆರಿಸಿಕೊಳ್ಳುತ್ತಾನೆ ಅನ್ನೋದರ ಕಥೆ. ಹೌದು. ರಾಜಕೀಯ ನಿರೀಕ್ಷೆಗಳನ್ನು ಮೀರಿ ಒಂದು ಹೊಸ ರೀತಿಯ ರಾಜ್ಯದ ಘೋಷಣೆ ಇದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಯುವತಿಯ ಅಸಾಮಾನ್ಯ ನಂಬಿಕೆ ಮತ್ತು ಧೈರ್ಯವು ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ. ಹೌದು. ಇದು ಕೃಪೆ ಮತ್ತು ಧೈರ್ಯದ ಒಂದು ಅದ್ಭುತ ಸಂವಾದ. ದೇವರ ಕರೆಯು ಬಂದಾಗ ಮನುಷ್ಯನ ಪ್ರತಿಕ್ರಿಯೆ ಹೇಗಿರಬಹುದು ಅನ್ನೋದಕ್ಕೆ ಮರಿಯಳು ಒಂದು ಶಾಶ್ವತ ಮಾದರಿಯಾಗುತ್ತಾಳೆ. ಈ ಅದ್ಭುತ ವೃತ್ತಾಂತದ ವಿಶ್ಲೇಷಣೆ ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಿದೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಖಂಡಿತ. ಮರಿಯಳ ಉತ್ತರವಾದ ನೀವು ಹೇಳಿದಂತೆ ನನಗಾಗಲಿ ಎಂಬ ಮಾತು ಅದೊಂದು ಅಸಹಾಯಕ, ನಿಷ್ಕ್ರಿಯ ಒಪ್ಪಿಗೆಯಾಗಿತ್ತೆ, ಅಥವಾ ಅದೊಂದು ಕ್ರಾಂತಿಕಾರಿ ನಂಬಿಕೆಯ ಘೋಷಣೆಯಾಗಿತ್ತೆ? ತನ್ನ ಜೀವನದ ಸಂಪೂರ್ಣ ನಿಯಂತ್ರಣವನ್ನ ದೇವರಿಗೆ ಒಪ್ಪಿಸಿಕೊಡುವ ಆ ನಿರ್ಧಾರ ಒಂದು ಸೋಲಿನ ಶರಣಾಗತಿಯೇ, ಅಥವಾ ದೇವರ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುಗ ಜಗತ್ತನ್ನು ಬದಲಾಯಿಸುವ ಒಂದು ಧೀರ ಹೆಜ್ಜೆಯೇ?
ನಮ್ಮ ಜೀವನದಲ್ಲಿ ದೇವರು ಅಸಾಧ್ಯವಾದುದನ್ನು ಕೇಳಿದಾಗ ನಮ್ಮ ಸರಿ ಎಂಬ ಉತ್ತರವು ಶರಣಾಗತಿಯೇ ಅಥವಾ ಕ್ರಾಂತಿಯೇ ಎಂಬುದನ್ನು ನಾವು ಆಳವಾಗಿ ಯೋಚಿಸಬೇಕಾಗಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.